ಇವತ್ತು ಭಾರತ ದೇಶದಲ್ಲಿ ಒಂದು ಕರಾಳ ಅಧ್ಯಾಯ ಪ್ರಾರಂಭವಾಗಿ ಅದೇ ರೀತಿಯ ಕರಾಳ ಅಧ್ಯಾಯಕ್ಕೆ ಇವತ್ತು ನಾಂದಿಯನ್ನ ಬಿಜೆಪಿ ಸರ್ಕಾರ ಹಾಡ್ತಾ ಇದೆ. ಇವತ್ತೇನು ಸುಮಾರು 20 ದಿನಗಳಿಂದ ಈ ದೇಶದ ಭವಿಷ್ಯದ ಮಕ್ಕಳ ಭವಿಷ್ಯಕ್ಕಾಗಿ ಏನು ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನ ಖಂಡಿಸಿ ಡೆಲ್ಲಿಯ ಜಂತರ್ ಮಂತರ್ನಲ್ಲಿ ಸುಮಾರು 20 ದಿನಗಳಿಂದ ಉಪವಾಸವನ್ನ ಕೈಗೊಂಡಿರುವಂತ ಸೋನಂ ವಾಂಗ್ಚು ಅವರು ತಮ್ಮ ಪ್ರಾಣವನ್ನ ಲೆಕ್ಕಿಸದೆ ತಮ್ಮ ಜೀವದ ಹಂಗನ್ನ ಲೆಕ್ಕಿಸದೆ ಇವತ್ತು ಈ ದೇಶದ ಭವಿಷ್ಯತ್ತಿನ ಮಕ್ಕಳಿಗಾಗಿ ಅವರ ಹಕ್ಕುಗಳಿಗಾಗಿ ಇವತ್ತು ಹೋರಾಟವನ್ನ ಪ್ರಾರಂಭಿಸಿದ್ದಾರೆ. ಇಂಥ ಒಂದು ನ್ಯಾಯಯುತವಾದಂತ ಹೋರಾಟವನ್ನ ಹತ್ತಿಕ್ಕಲಿಕ್ಕೆ ಇವತ್ತು ಭಾರತ ದೇಶದ ಸರ್ಕಾರ ಇವತ್ತು ಮುಂದಾಗಿದೆ. ಇವತ್ತು ನಾವೆಲ್ಲರೂ ಕೂಡ ಕಣ್ಣಿನಿಂದ ನೋಡ್ತಾ ಇದ್ದೀವಿ ಏನು ಅಲ್ಲಿ ನಡೀತಾ ಇರುವಂತ ಹೋರಾಟ. ಎಲ್ಲೆಲ್ಲಿಂದ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ, ದೇಶದ ಮೂಲೆ ಮೂಲೆಯಿಂದ ವಿದ್ಯಾರ್ಥಿಗಳು ಅಲ್ಲಿ ಸೇರ್ತಾ ಇದ್ದಾರೆ, ಯುವ ನಾಯಕರು ಅಲ್ಲಿ ಬರ್ತಾ ಇದ್ದಾರೆ. ಈ ದೇಶದ ಯುವ ಪಡೆ ಇವತ್ತು ಜಾಗೃತವಾಗಿದೆ, ಅವರೆಲ್ಲರೂ ಕೂಡ ಅಲ್ಲಿ ಬರ್ತಾ ಇದ್ದಾರೆ. ಅದನ್ನ ಹತ್ತಿಕ್ಕೋ ಸಲುವಾಗಿ ಸುಮಾರು ಅಲ್ಲಿರುವಂತಹ ಮೆಟ್ರೋ ಸ್ಟೇಷನ್ಗಳನ್ನೇ ಬಂದ್ ಮಾಡ್ಯಾರ, ಮೆಟ್ರೋ ಟ್ರೈನ್ಗಳನ್ನೇ ಬಂದ್. ಇವತ್ತು ಆ ಒಂದು ಹೋರಾಟದಲ್ಲಿ ಭಾಗವಹಿಸಿದಂತ ನಮ್ಮ ಮಕ್ಕಳು ವಿದ್ಯಾರ್ಥಿಗಳು ಇವತ್ತು ಅವರಿಗೆ ಹೆಣ್ಣು ನೋಡೋದಿಲ್ಲ, ಗಂಡು ನೋಡೋದಿಲ್ಲ, ಯಾರು ಸಿಕ್ಕವ್ರಿಗೆ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ, ಲಾಠಿಯಿಂದ ಹೊಡಿತಾ ಇದ್ದಾರೆ. ಆ ಹೊಡೆಯವರು ಯಾರಂತ ಗೊತ್ತೇ ಇಲ್ಲ. ಈ ರೀತಿಯಾದಂತ ಏನು ದುಸ್ಸಾಹಸ ಇವತ್ತು ಬಿಜೆಪಿ ಸರ್ಕಾರ ಈ ದೇಶದಲ್ಲಿ ನಡೆಸ್ತಾ ಇದೆ. ಇದನ್ನ ನಾವು ಏನು ಇಲ್ಲಿ ಸಂವಿಧಾನ ರಕ್ಷಣಾ ಹೋರಾಟ ಸಮಿತಿಯಿಂದ ಉಗ್ರವಾಗಿ ನಾವು ಖಂಡಿಸ್ತೇವೆ. ಇದೇ ರೀತಿ ಮುಂದುವರೆದ್ರೆ ಇನ್ನು ಕೆಲವೇ ದಿನಗಳಲ್ಲಿ ನಾವು ಕೂಡ ಕಲಬುರಗಿಯಲ್ಲಿ ಒಂದು ದೊಡ್ಡ ಪ್ರಮಾಣದ ಹೋರಾಟವನ್ನ ವಿದ್ಯಾರ್ಥಿಗಳಿಗೆ, ಈ ದೇಶದ ವಿದ್ಯಾರ್ಥಿಗಳಿಗೆ ಬೆಂಬಲಿಸಿ ಒಂದು ದೊಡ್ಡ ಪ್ರಮಾಣ ಹೋರಾಟವನ್ನು ಕೂಡ ನಾವು ಕೈಗೆತ್ಕೋತಾ ಇದ್ದೀವಿ. ಆದ್ರೆ ಅಲ್ಲಿ ಏನಾಗ್ತಾ ಇದೆಪ್ಪ ಅಂದ್ರೆ, ನಮ್ಮ ನಾಯಕರು ಯಾರೋ ಒಬ್ಬ ಹಿರಿಯ ನಾಯಕರು ಹೇಳಿದ್ರು, ಏನು ಜಂತರ್ ಮಂತರ್ನಲ್ಲಿ ಇವತ್ತ ಜಂತರ್ನ್ಯಾಗ ಮಂತ್ರ ಮಾಡಿದ ಪ್ರಧಾನಿ ಅಂತ ಹೇಳಿ, ಏನು ಜಂತರ್ನಲ್ಲಿ ಮಂತ್ರ ಮಾಡಿಬಿಟ್ಟನ್ ಅಂತ ತಿಳ್ಕೊಂಡು ಹೇಳಿದ್ರು. ಅದನ್ನ ನಾವು ನೋಡ್ರಿ, ನೀವೆಲ್ಲರೂ ಈ ದೇಶದ ಜನತೆ ನೀವೆಲ್ಲರೂ ಗಮನಿಸ್ರಿ. ಇವತ್ತು ಮಂತ್ರ ಅಷ್ಟೇ ಅಲ್ಲ, ಅಲ್ಲಿ ಜಾದೂ ಕೂಡ ನಡೀತಾ ಇದೆ. ಬಹಳಷ್ಟು ಕಡೆ ಜಾದೂಗಾರ ಜಾದೂ ಮಾಡ್ತಾನೆ. ಒಂದ್ಸಲ ಅರಬಿ ಜೋಗದಂದ್ರ ಹಿಂದ ಚಿತ್ರ ಬೇರೆನೆ ಇರ್ತದ, ಅದೇ ಅರಬಿ ಇನ್ನೊಂದ್ಸಲ ತೆಗದಂದ್ರ ಮತ್ತೊಂದ್ ಚಿತ್ರ ಬರ್ತದ. ಹಂಗ ಇವತ್ತು ಅಲ್ಲಿ ಏನು 20 ದಿನಗಳಿಂದ ಉಪವಾಸ ಕುಳಿತಿರುವಂತ ಸಹಾನಿ ವಾಂಗ್ಚು ಅವರ ಮುಂದೆ ಈ ದೇಶಭಕ್ತರು ಇವತ್ತ ಬಿಜೆಪಿ ಸರ್ಕಾರದ ಈ ದೇಶದ ದೇಶಭಕ್ತರೆಂದು ಹೇಳ್ಕೊಳ್ಳೋರು ಇವತ್ತು ಅವ್ರ ಮುಂದೆ ಅರಿವಿ ಹಿಡ್ದಾರ. ಹಿಂಗ ಅಡ್ಡ ಒಂದೆರಡು ಬೆಡ್ಶೀಟ್ ಹಿಡಿದು ಹಿಂಗ್ ಕೆಲವೇ ಕ್ಷಣಗಳಲ್ಲಿ ಆ ಬೆಡ್ಶೀಟ್ ತೆಗೆದ್ರ ಅಲ್ಲಿ ಆ ಉಪವಾಸ ಕೂತವ್ರು ಪತ್ತನೇ ಇಲ್ಲ, ಎತ್ಕೊಂಡು ಹೋಗ್ಬಿಟ್ಟಾರ. ಇದು ಜಾದೂನೇ ಆಗ್ಯದ ಇವತ್ತು. ಈ ಜಾದೂ ಮೋದಿ ಅವರೇ, ದೇಶ ಅಷ್ಟೇ ಅಲ್ಲ ಇಡೀ ವಿಶ್ವ ಈ ಜಾದೂ ನೋಡ್ತಾ ಇದೆ. ನೀವು ಹೋರಾಟವನ್ನು ಹತ್ತಿಕ್ಕುವ ರೀತಿ ನೋಡ್ತಾ ಇದೆ. ನೀವು ಹೋರಾಟಗಾರರ ಮೇಲೆ ಮಾಡ್ತಾ ಇರುವಂತ ದೌರ್ಜನ್ಯವನ್ನ ಇಡೀ ಜಗತ್ತು ನೋಡ್ತಾ ಇದೆ.